ಅವರೆಲ್ಲ ಹುಬ್ಬಳ್ಳಿಗೆ ಅಂತ ಹೈದರಾಬಾದ್ನಿಂದ ವಿಮಾನ ಹತ್ತಿದ್ರು. ಇನ್ನೇನು ವಿಮಾನ ಲ್ಯಾಂಡ್ ಆಗುತ್ತೆ ಅನ್ನೋ ಹೊತ್ತಲ್ಲಿ ಜೀವ ಬಾಯಿಗೆ ಬಂದಿದೆ. 3 ಗಂಟೆಗಳ ಕಾಲ ವಿಮಾನದಲ್ಲೇ ನರಕ ನೋಡಿ ಬಂದಿದ್ದಾರೆ. ಬಹುಶಃ ಸಾವನ್ನ ಗೆದ್ದು ಬಂದ ಕ್ಷಣ ಹೇಗಿರುತ್ತೆ ಅನ್ನೋದನ್ನ ಇವರಿಗಿಂತ ಹತ್ತಿರದಿಂದ ನೋಡಿದವರು ಯಾರಿಲ್ಲ ಅನ್ಸುತ್ತೆ. ಯಾಕಂದ್ರೆ 3 ಗಂಟೆ ಅನ್ನೋದು ಇವರ ಪಾಲಿಗೆ ಸಾವಿನ ಮನೆಯ ಅಂಗಳವಾಗಿತ್ತು. ಯಾವ ಕ್ಷಣದಲ್ಲಿ ಏನಾಗುತ್ತೋ, ಯಾವ ಕ್ಷಣದಲ್ಲಿ ಪ್ರಾಣ ಹೋಗುತ್ತೋ ಅಂತ ಜೀವ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ರು. ಹುಬ್ಬಳ್ಳಿಗೆ ಬರೋದಕ್ಕೆ ಅಂತ ಹೈದರಾಬಾದ್ನಿಂದ ಫ್ಲೈಟ್ ಹತ್ತಿದವರು ಅಕ್ಷರಶಃ ನರಕ ನೋಡಿ ಬಂದಿದ್ದಾರೆ. ವಿಮಾನದಲ್ಲಿ ಇದ್ದ ಒಂದೊಂದು ಕ್ಷಣವನ್ನು ಒಂದೊಂದು ಯುಗದಂತೆ ಕಳೆದಿದ್ದಾರೆ. ಯಾಕಂದ್ರೆ ಹವಾಮಾನ ವೈಪರೀತ್ಯದಿಂದಾಗಿ ವಿಮಾನ ಲ್ಯಾಂಡಿಂಗ್ ಮಾಡೋದಕ್ಕಾಗದೆ ಆಗಸದಲ್ಲೇ 3 ಗಂಟೆ ಗಿರಕಿ ಹೊಡೆದಿದೆ. ಈ ಹೆಣ್ಮಗಳ ಪಾಲಿಗೆ ಇವತ್ತು ಮರುಹುಟ್ಟಿನ ಕ್ಷಣ. ವಿಮಾನ ಹತ್ತೋದಕ್ಕೆ ಇನ್ನು ಮುಂದೆ 10 ಬಾರಿ ಯೋಚನೆ ಮಾಡ್ತಾರೆ ಅನ್ಸುತ್ತೆ. ಯಾಕಂದ್ರೆ 2 ದಿನದ ಹಿಂದೆ ಮಧ್ಯಾಹ್ನ 2 ಗಂಟೆಗೆ ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ವಿಮಾನ ಹೊರಟಿತ್ತು. ಎಲ್ಲ ಪ್ರಯಾಣಿಕರು ಹತ್ತಿ ಕೂತಿದ್ರು. ಅನ್ಕೊಂಡಂಗೆ ಆಗಿದ್ರೆ ಸಂಜೆ 4:30ಕ್ಕೆ ಲ್ಯಾಂಡ್ ಆಗ್ಬೇಕಿತ್ತು. ಆದ್ರೆ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ FLY-19 ವಿಮಾನ ಬರ್ತಾ ಇದ್ದಂತೆ ಬಿರುಗಾಳಿಯ ಅಬ್ಬರ ಶುರುವಾಗಿದೆ. ಎಷ್ಟೇ ಹರಸಾಹಸ ಪಟ್ರೂ ವಿಮಾನವನ್ನ ಲ್ಯಾಂಡಿಂಗ್ ಮಾಡೋದಕ್ಕೆ ಆಗಿಲ್ಲ. 3 ಗಂಟೆ ಆಗಸದಲ್ಲೇ ಸುತ್ತು ಹಾಕಿದ್ರೂ ವಿಮಾನ ಇಳಿಸೋದಕ್ಕಾಗಿಲ್ಲ. ಗಾಳಿಯ ರಭಸಕ್ಕೆ ದೈತ್ಯ ರೂಪದ ವಿಮಾನವೇ ಉಯ್ಯಾಲೆಯಂತೆ ತೂಗಾಡೋದಕ್ಕೆ ಶುರುವಾಗಿದೆ. ಆ ಕ್ಷಣ ವಿಮಾನದಲ್ಲಿ ಇದ್ದವರಿಗೆಲ್ಲ ಸಾವೇ ಕಣ್ಮುಂದೆ ಬಂದಂತಾಗಿದೆ. ಜೀವವನ್ನೇ ಪಣಕ್ಕಿಟ್ಟು ಪೈಲಟ್ ವಿಮಾನವನ್ನ ಬೆಂಗಳೂರಿನ ಕಡೆ ತಿರುಗಿಸಿ ಸಂಜೆ 7:30ಕ್ಕೆ ಲ್ಯಾಂಡ್ ಮಾಡಿದ್ದಾರೆ. बेसिकली ये टेक्निकल स्लैग नहीं था, ओनली बैड वेदर की वजह से जो है ये डाइवर्ट हुआ था और इसमें 18 पैसेंजर थे. उसमें कुछ पैसेंजर जो है बेंगलोर में उतर गए, कुछ जो है वापस आ गए. हाँ, वो इशू हम लोग एयरलाइंस के साथ में उठाएंगे कि जो अभी एक्चुअली 2 दिन ही हुआ एयरलाइन चालू की यहाँ पे, बट जो भी हुआ ये बेंगलोर में हुआ है, तो बट हम लोग ये कन्वे कर लेंगे एयरलाइंस को कि ऐसा नहीं होना चाहिए. ಹಾಗೋ ಹೀಗೋ ಮಾಡಿ ಬೆಂಗಳೂರಿಗೆ ಬಂದಿಳಿದವರ ಜೊತೆ FLY-19 ಸಿಬ್ಬಂದಿ ಅನುಚಿತವಾಗಿ ವರ್ತಿಸಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಫ್ಲೈಟ್ನಿಂದ ಇಳಿತಾ ಇದ್ದಂತೆ ಪ್ರಯಾಣಿಕರ ಲಗೇಜ್ ಅನ್ನ ಬೇಕಾಬಿಟ್ಟಿ ಬಿಸಾಡಿದ್ದಾರಂತೆ. ಅಲ್ಲದೆ ಪ್ರಯಾಣಿಕರೇ ತಮ್ಮ ಹಣದಲ್ಲಿ ಟ್ಯಾಕ್ಸಿ ಮಾಡಿಕೊಂಡು ಹುಬ್ಬಳ್ಳಿಗೆ ತೆರಳಿದ್ದಾರೆ. ಭಾಳ ಹೆವಿ ಟರ್ಬುಲೆನ್ಸ್ ಇತ್ತು. ನಾವು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಬೇರೆ ಯಾವ್ದಾರ ಸ್ಟೇಷನ್ಗೆ ಇಳಿಸಂತ. ಬೇರೆ ಎಲ್ಲೂ ಯಾವುದೂ ಸ್ಟೇಷನ್ಗೆ ಅವ್ರು ಇಳಿಸ್ಲಿಲ್ಲ. ವಾಪಸ್ ತೊಗೊಂಡು ಹೋಗಿ 4 ತಾಸು ಮೇಲೆ ತಿರುಗಿಸಿ ಬೆಂಗಳೂರಿಗೆ ಹೋಗ್ಬಿಟ್ಟು ಅಲ್ಲಿ ಬೆಂಗಳೂರಿಗೆ ಇಳಿದ ಮೇಲೂ ಕೂಡ ಎರೋಗೆನ್ಸಿಯಿಂದ ಮಾತಾಡಿದ್ರೆ ನಮಗೆ ನೀವು ಹೆಂಗೆ ಮುಂದೆ ಹೋಗ್ತೀರಿ, ನಾವು ಹೇಳಿದ್ವಿ ಅಲ್ಲಿ ಸೌಜನ್ಯತೆಯಿಂದ ಮಾತಾಡಿಲ್ಲ ಅಂದ್ಕೊಳ್ಳೆ ನಮ್ಗೆ ಹೋಗೋಕ್ಕೆ ನಮಗೆ ಹೆದರಿಕೆ ಬರತೈತಿ ಅಂದ್ರೆ ಅವ್ರು ಸ್ಟಾಫ್ ಅಂತಾನೆ ಲಗೇಜ್ ಹೊರಗಿಟ್ಟು ನೀವು ಹೆಂಗೆ ಹೋಗ್ತೀರಿ, ನಿಮ್ಮ ಜವಾಬ್ದಾರಿ ನೀವು ಹೋಗ್ರಿ ಅಂತ ಅಂದ್ಬಿಡ್ತಾನೆ. ಇದೇನಾ ಇವ್ರು ರೆಸ್ಪಾನ್ಸಿಬಿಲಿಟಿ ತೊಗೊಳೋದು ಸರ್? ಒಟ್ನಲ್ಲಿ ವಿಮಾನ ಪ್ರಯಾಣ ಎಷ್ಟು ಸಲೀಸೋ ಒಮ್ಮೊಮ್ಮೆ ಅಷ್ಟೇ ಡೇಂಜರ್ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.